ಅಲ್ಲ ಮಾಲ್ನಾಗ ಒಂದು ಜೊತೆ ವಾಲಯ ಮಾಡ್ಬಿಟ್ಟು ದುಡ್ಡು ಕೊಟ್ಟಿವ್ನಿ. ಇನ್ನೂ ದುಡ್ಡು ಕೇಳ್ತಾರಲ್ಲ, ಎಲ್ಲಿಂದ ತಂದ್ಕೊಡೋಣ ಈಗ? ಥೂ, ನನಗಂತೂ ಬೇಜಾರಾಗೋಯ್ತದ ತಕೋ. ಅಲ್ಲ ಏನು ಗೊತ್ತಾಯ್ಕಿಲ್ವ ಅವ್ರಿಗೆ ಒಂಚೂರವೇ? ಸಂಜೆ ಗಂಟ ದುಡ್ಡು 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 ಅಂತ ಸಾಯ್ತಾ ಇರ್ತಾರಲ್ಲ. ಎಲ್ಲಿಂದ ದುಡ್ಡು ತಂದ್ಕೊಡೋಣ ಅಂತವ? ಇರೋದಕ್ಕೆ ಕೊಟ್ಟಿವ್ನಿ, ಇನ್ನೂ ಅದ್ರ ಮೇಲೆ ದುಡ್ಡು ಬೇಕು ದುಡ್ಡು ಬೇಕು ದುಡ್ಡು ಬೇಕು ಅಂತ ಇನ್ನು ಹೊಟ್ಟೆ ಉರಿಸಿ ಸಾಯಿಸ್ತಾ ಕೂತವ್ರಲ್ಲ. ನನಗಂತೂ ಭಾರಿ ಬೇಜಾರಾಗ್ಬಿಟ್ಟದೆ. ಥೂ, ಸಾಕಾಗ್ಬಿಟ್ಟದೆ. ಇತ್ತಾಗಿ ದುಡ್ಡು ಕೊಡು ದುಡ್ಡು ಕೊಡು ದುಡ್ಡು ಕೊಡು, ನಾನು ಏನು ಮಡಿಕ ಕೂತಿದ್ದಾನ? ಕಷ್ಟ ಸುಖಕ್ಕೆ ಆಗಬೇಕು ಮನ್ಸ. ಇಲ್ಲ ಅಂತಲ್ಲ, ಇದ್ರೆ ಕೊಡಬೇಕು. ಇಲ್ದರೂ ದುಡ್ಡು ಕೊಡುವಾದ್ರೆ ನಾನು ಎಲ್ಲಿಂದ ತರನೇ? ಎಷ್ಟಂತ ಹೊಡೆದಾಡ್ ಸಾಯನೇ? ಬೋರ್ಸ್ಕೊಂತ ಆಗ್ತಾರೆ ನನಗೆ. ನಿಂದಿನೇ ಇಲ್ಲಕ್ಕಂತಕ ಪಾಪ ಮಾಲು ಇಕ್ಕಿರವ, ಬಾಣ್ತಿದ್ದಾವು ಇಕ್ಕಿರವ, ಅಲೆ ಇಸ್ಕೊ ಹೋಗಿವ್ನಿ ಬಿಚ್ಚಿಸ್ಕೊಂಡು. ಇನ್ನೇನು ಮಾಡನೆ? ಎಲ್ಲವ ದುಡ್ಡು ಅಂತ ಸಾಯಿಸ್ತಾರಲ್ಲ, ಅವನು ಅರ್ಥ ಮಾಡ್ಕೊಳಕ್ಕಿಲ್ಲ. ಅಲ್ಲ, ನಾನೇ ಹಿಂಗೆ ಹೊಡೆದಾಡ್ತಾ ಕೂತೀನಿಲ್ಲ, ರಮೇಶ್ ಅಣ್ಣನಾರು ಬಂದುಬಿಟ್ಟು ಏನಾರು ಹೊಸಿಯ ಎಲ್ಲಿಂದ ನಾವು ದುಡ್ಡು ಪಡ್ಡು ಅರೇಂಜ್ ಮಾಡೋದ ಮಟ್ಟದ ಅಂತಿದ್ದಾನ. ಏನೂ ಇಲ್ಲ, ಕುಳ್ಳವನೇ ಏನು ಕೂತ್ಕೊಂಡು ಇಲ್ಲಿ ಪ್ರಿಂಟ್ ಓದ್ತಾ ಕೂತಿದ್ದಾನ ಕುಳ್ಳ. ಅರ್ಥ ಮಾಡ್ಕೊಳ್ದೇನೆ ಹಿಂಗೆ ಹೊಟ್ಟೆ ಉರಿಸ್ತಾರಲ್ಲ. ಎಲ್ಲವ ಬರೀ ಹಿಂಗೆ ಹೊಟ್ಟೆ ಉರಿಸಿ ಸಾಯಿಸ್ತಾರೆ ಅಷ್ಟೇ. ನಮ್ಮ ಕಷ್ಟ ಸುಖ ಒಬ್ಬರು ಆಯ್ತಿಲ್ಲ ಅಂದರೆ, ಕಷ್ಟ ಸುಖ ಗೊತ್ತಿಲ್ಲ ನಿನಗೆ, ಹಂಗೆ ಹಿಂಗೆ ಅಂತ ಅಂತಾರೆ. ಏನು ಮಾಡೋದು? ತಲೆ ಕೆಟ್ಟೋದಂಗೆ ಆಗ್ಬಿಟ್ಟದೆ ನನಗಂತೂ. ಎತ್ತಾಗಂತ ಹೊಡೆದಾಡ್ ಸಾಯೋದು ಹೋಗತ್ತಾಗಿ ಸಾಕು ಸಾಕಾಗ್ಬಿಟ್ಬಿಟ್ಟದೆ. ಹ್ಞೂ, ಏನು ಹೊಟ್ಟೆ ಉರ್ಸ್ ಮೊಟ್ಟೆ ಕೊಟ್ಟಾರೋ ಅದಾಗಿ ಹಬ್ಬ ದಿವಸನೂ ನಿಮ್ದಿಲ್ಲ ತಗರು ಕಡ್ದುಗಳನ್ನ ಅನ್ನಂಗೆ ಆಗ್ಬಿಟ್ಟದೆ ನನಗಂತೀವಿ. ಅವ್ವನಿಗೆ ಹೇಳ್ತಾನೆ, ಹೂವು ಅದಕ್ಕೆ ಅರ್ಥ ಮಾಡ್ಕೊಳ್ತಾನೆ ದುಡ್ಡು ಅಂದಳು. ಅಣ್ಣ ಬೇರೆ ಫೋನ್ ಮಾಡ್ಬಿಟ್ಟು ಎಲ್ಲರೂ ಅರೇಂಜ್ ಮಾಡ್ಕೊಳ್ಳ ಅಂತ ಕೂತವ್ರೆ. ಆ ಮಹೇಶ್ ಅಣ್ಣ ಏನು ತಲೆನೇ ಹಾಕೇಳ್ಸ್ಕೊಳಕ್ಕಿಲ್ಲ. ಅವನು ಅನ್ಸಿ ದುಡ್ಡು ಎಲ್ಲರೂ ಅರೇಂಜ್ ಮಾಡಿಕೊಟ್ರೆ ಐಕಿಲ್ವ? ಎಲ್ಲ ನಾನು ಇಷ್ಟಂತ ಹೊಡೆದಾಡನೆ. ನನಗೆ ಊರು ತುಂಬ ಸಾಲ ಹಾಕುತ್ತದೆ. ಯಾರುವೇ ಒಬ್ರು ತಿರುಗಿ ನೋಡೋಕ್ಕಿಲ್ಲ. ಈ ಕಾಸು 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 ಯಾವ ಬಡ್ಡಿ ಐತನಕ ಅದು ಹೋಗಿದ್ದು ಎಲ್ಲ ಕತೆ ಅಲ್ಲವ. ಯಾವ ಬಡ್ಡಿ ಇದಂಗೆ ತಲೆ ಕೆಡ್ಸ್ಕೊ ಸತ್ತನು. ಹಿಂಗಾದ್ರೆ 6 ತಿಂಗಳು ಇರೋರು 3 ತಿಂಗಳು ಬರೋಕ್ಕಿಲ್ಲ. ಮುಂದಿಗ್ರು ಹೋಯ್ತಾರೆ ಅಷ್ಟೇ. ಯೋಚನೆ ಮಾಡಿ ಇಲ್ದಿರೋದೆಲ್ಲ ತಲೆಗಾಕೊಂಡು ಎಲ್ಲೂ ಕೊಡೋಣವ ಈಗ ಕಾಸ? ನಿನ್ನೆ ನಮ್ಮ ಕಡೆ ನೀ ಕನ್ಕೊಳ್ಳ ಅಂತಂದರೆ ನಾನು ಏನು ಮಾಡೋಣ ಈಗ? ಅದು ಬೇರೆ ಸಣ್ಣ ಪುಟ್ಟ ವಿಚಾರ, ನಾ ಆಸ್ಪತ್ರೆ ವಿಚಾರ. ಇವ್ರು ಬೇರೆ ಇಲ್ಲಿ ಬೇರೆ ಬಂದ್ಬಿಟ್ಟು ಗಣಪತಿಗೆ ದುಡ್ಡು ಕೊಡು ಅಂತ ಅವ್ರು ಬೇರೆ ಕಾಟ ಕೊಡ್ತಾ ಕೂತವ್ರೆ. ಗಣಪತಿ ಕೊಡೋದ ನಮ್ಮ ಕೈಲಿ ಆದಷ್ಟು ಇಲ್ಲ ಅಂತಲ್ಲ. ಏನು ಮಾಡೋಣ ನಾನೀಗ? ಏನು ಅತ್ತೆ ಕೇಳಿದ್ರೆ ಅತ್ತೆನೂ ಕೇಳಿನಿ, ಕೇಳೋದು ಬೇಡ ಅನ್ಕೊಂಡಿದ್ದೆ. ಅತ್ತೆನೂ ಕೇಳಿದೆ, ಅತ್ತೆನೂ ಇಲ್ಲ ಕಾಸು ಅಂತ ಅಂದ್ಬಿಡ್ತು. ಅತ್ತೆ ತಾನೇ ಇಲ್ಲಿಂದ ಬರೋದು, ಅತ್ತೆಗೂ ಸರಿಲ್ಲ, ಅವ್ರಿಗೆ ಖರ್ಚಾಯಿತು ಬೇಕಾದಷ್ಟು. ಇನ್ನೆಲ್ಲದದು ನೀನು ಅವ್ವ ಅಮ್ಮ ಅಂತೂ ನನ್ನ ಕಾಸನ್ನ ಕೇಳಿಲ್ಲ. ಅಮ್ಮನಿಗೂ ಗೊತ್ತು ನನ್ನ ಕಷ್ಟ ಸುಖ ಕೇಳಿಲ್ಲ. ಅವ್ವ ಹಿಂಸೆ ಕೊಡ್ತಾ ಕೂತಾಳೆ ನನ್ನ ಜೀವ ತಗೊಂಡು. ಥೂ, ಈ ಸುಮ್ಮನೆ ಆದಾಗಿ ಈ ಜೀವನೇ ಬೇಸೋತೋಯ್ತದಕ್ಕಂತ ಹೊರ್ಸ್ಕೊಂತ ಹಬ್ಬದಲ್ಲಿ ನೆಮ್ಮದಿ ಇಲ್ಲ ನನಗೆ. ಏನಾರು ಹೋಗಿ ಮನ್ಸೂನಿಗೆ ನೆಮ್ಮದಿ ಇರಬೇಕು, ನೆಮ್ಮದಿ. ಹೇಳ್ತಾನೆ ಅವ್ನಿಗೆ ಕಾಸಿಲ್ಲ ಕಣವ, ಕಾಸು ಯಾರು ಕೊಡ್ತೀರ ಅಂತ. ನಿಂದ ಅಮ್ಮಯ್ಯ ಕನ್ಕೊಳ್ಳ, ನಿನ್ನ ಕಾಲು ಕಟ್ಕೊತೀನಿ ಕೊಡ್ಲ, ಹಂಗಂದು ಬೇಡ ಕನ್ಕೊಳ್ಳ ಅಂತ ಅಂತಾಳಲ್ಲ ಅವ್ವ. ಹಂಗಂದ್ರೆ ಕಾಸು ಎಲ್ಲಿಂದ ಬಂದ್ಬಿಟ್ಟದು? ಏನು ಕಾಸು ಓಡ್ಕಿಡು ಬಂದ್ಬಿಟ್ಟದ ಹೆಂಗೆ? ಅವ್ವನೇ ಫೋನ್ ಮಾಡ್ತಾ ಕೂತಾಳಲ್ಲ ಪುನವ. ಈಗ ಕಾಸು ಗೀಸು ಇಲ್ಲ ಅಂದರೆ ಇನ್ನೇನು ಕೈ ಅಂದಳ ಏನೋ. ಎತ್ತದೇ ಬೇಡ, ಸುಮ್ಮನೆ ಇರತ್ತಾಗಿ. ಆಯ್ತು. ಹಲೋ ಲೋಕುಳ, ಕಾಸು ಕೇಳಿದ್ನಲ್ಲ, ಏನಂದೆ? ಏನು ಮಾಡಿದೆ? ಯಾರನ್ನಾರು ಕೇಳ್ದ? ಅಲ್ಲ ಕಣವ, ಮಾಲ್ನವ ಇರೋ ಒಂದು ಜೊತೆ ವಾಲನ್ವೇ ಬಿಚ್ಬಿಟ್ಟು ಅಡ ಮಾಡ್ಬಿಟ್ಟು ಗೂಗಲ್ ಪೇ ಮಾಡ್ಸೀನಿ. ಈಗ ಇನ್ನೇನು ಬೇಕವ? ಅಲ್ಲ, ಅದಕ್ಕೆ ಅವ್ರ ಮನೆಯವ್ರು ಹೊಸಿ ಅರೇಂಜ್ ಮಾಡಲಿ ಬಿಡು. ಅವ್ರೂ ಎಲ್ಲ ನಾವೇ ಮಾಡ್ಕೊ ಕೂತ್ಕೊಳಕತ್ತದ? ಏನು ಗೊತ್ತಾಯ್ತಿಲ್ವ ನಿನಗೆ? ಕಾಸು ಇದ್ದರೆ ಸರಿ ಖರ್ಚು ಮಾಡು ಅನ್ಬೋದು. ಕಾಸು ಕರಿ ಮಾಡಿ ಮನೇಲಿ ನೋಡ್ರಿ ಒಂದು ಪೈಸಾ ಇಲ್ಲ. ದುಡ್ಡು ಎಲ್ಲರೂ ಮಾಡು ಅಂದರೆ ಎಲ್ಲಿಂದ ನಾವು ತರೋನೆ? ಏನು 1,000 2,000 ಹೆಂಗೋ ಉಡ್ಸ್ಕೊಬಂದ್ಬಿಡೋದು ಇರ್ತಾವ್ರು ಕಿತ್ಕೊಂಡವ್ರು ಬರೋದು ಅನ್ನೋಕ್ಕೆ. 50,000 60,000 ಬೇಕು ಅಂತಿದ್ದೀಗ ಎಲ್ಲಿಂದ ತರೋನವ? ಯಾರು ಕೊಡ್ತಾಯಿಲ್ಲ. ನಾನು ಊರನ್ನೆಲ್ಲ ಅಲ್ದಿ ಸಾಕಾಯ್ತು. ಗೊತ್ತಿರೋರಿಗೆಲ್ಲ ಫೋನ್ ಮಾಡಿ ಕೇಳಾಯ್ತು. ಎಲ್ಲವೇನೊಂದು ವಾರ ಆಗಲಿ ಅಂತ ಕೂತವ್ರೆ. ಏನು ಮಾಡೋದು ಹೇಳು? ನನಗಂತೂ ತಲೆ ಕೆಟ್ಟೋದಂಗೆ ಆಗ್ಬಿಡೋದೆ. ಏನು ಹೇಳ್ಬೇಕು ಒಂದು ಗೊತ್ತಾಯ್ತಿಲ್ಲ. ಅಲ್ಲ ಕಲ, ನೀನು ಹಿಂಗೆ ಅಂದ್ಬಿಟ್ರೆ ಹಿಂಗೆ ಜನ, ನೀನು ಹೆಂಗೆ ಅಂದ್ಬಿಟ್ರೆ ಚಂದವ. ಸುಮ್ಮನೆ ಆದಾಗೆ ನೀನು ಹಿಂಗೆಲ್ಲ ಹಾಡಕ್ಕೆ ಹೋಗ್ಬೇಡ. ಎಲ್ಲರೂ ನೋಡ್ಲ, ಯಾರನ್ನಾರು ಕೇಳಿ ನೋಡು. ನಿಂಗೆ ಗೊತ್ತಿರೋರು ಅವರೆಲ್ಲ, ಈಗ ಫ್ರೆಂಡ್ಗಳು ಜಾಸ್ತಿ ಅವರಲ್ಲ. ಯಾರನ್ನಾರು ಕೇಳಿ ನೋಡ್ಲ, ಇಲ್ಲ ಅಂದ್ಬಿಡಕ್ಕಲ್ಲ. ಭಾರಿ ಇದಾಗ್ಬಿಟ್ಟದೆ. ರತ್ನಿಯರು ಅವ್ರು ನೋಡಿದ್ರೆ ಹೊಟ್ಟೆ ಹೊಡಿತಾ ಕೂತದೆ. ಏನೂ ಇಲ್ಲಕ್ಕಲ್ಲ, ಭಾರಿ ಬೇಜಾರಾಗ್ಬಿಟ್ಟವ್ರೆ. ಅವ್ರನ್ನ ಹೆಂಗೆ ಈಗ ಆಸ್ಪತ್ರೆಗೆ ಕಾಸು ಕೊಡಿ ಅಂತ ಅವ್ರನ್ನ ಹೆಂಗೆ ಕೇಳೋಕ್ಕದು? ಯಾವ ಬೈತಾನೆ ದುಡ್ಡು ಕೊಡಿ ಅಂತ ಕೇಳನೆ ನಾನು? ಏನು ಮಾಡೋದು ಈಗ? ನಮ್ಮ ಮನೆ ಕೂಸು, ನಾವೇ ಹೆಂಗಾರು ಮಾಡಿ ಉಳಿಸ್ಕೋಬೇಕು. ನೀನು ನೋಡ್ರಿ ಹಿಂಗಂತ ಕೂತಿದ್ದೀಯಲ್ಲ. ಅವ್ವ, ನೀನು ಹೇಳೋ ಚಂದ ಏನವ? ನಮ್ಮನೆ ಕೂಸು ಅಂತಂದರೆ ಏನೋ ಬದುಸೋದು ಬಿಡೋದು ನನ್ನ ಮೇಲೆ ಅದೇನು ನನಗೆ? ಅಲ್ಲ ಕಣವ, ನನಗೂ ಆಸೆ ಇರೋಕ್ಕಿಲ್ವ ನಮ್ಮ ಮನೆದು ಅಂತ? ಅಲ್ಲ, ಅದಕ್ಕೂ ಇದಕ್ಕೂ ಏನು ಸಂಬಂಧ? ನನಗೆ ಕಾಸು ಇಲ್ಲ ಕಣವ ಅಂತ ಅಂತಿರೋದು ಕಣವ. ಯಾರೂ ಕೊಡ್ತಾ ಇಲ್ಲ. ಇಲ್ಲ ನಂತವಿರೋದನ್ನ ನೀನು ಕೊಡ್ತಾ ಇಲ್ಲ. ಇದು ಮಡಿಕೊಂಡಿದ್ರು ಕುಳ್ಳ ಅನ್ನೋದು ಸರಿ ಇದ್ರೆ. ನನ್ನ ಹತ್ರ ಕಾಸಿಲ್ಲ. ನಾನು ಕಂಡವ್ರನ್ನ ಯಾರನ್ನಾರು ಕೇಳಬೇಕು, ಅವ್ರು ಕೊಡಬೇಕು ತಾನೇ. ನೀನು ಹೆಂಗಾರು ಮಾಡು ಅಂದರೆ ಹೆಂಗೆ ಮಾಡನೆ ನಾನು?
ನನಗೆ ತಲೆ ಕೆಟ್ಟೋಗೋದಲ್ಲ. ಸುಮ್ಮನೆ ಬೇಜಾರು ಮಾಡ್ಕೊಬೇಡ. ಆಮೇಲೆ ನನಗೂ ಬೇಜಾರು ಮಾಡಬೇಡ. ನಿನ್ನ ಕಾಲಿಗೆ ಬೇಕಾದ್ರೂ ಬಿದ್ದುಬಿಡ್ತೀನಿ. ಕಾಸು ಇಲ್ಲ ಕಣವ. ನೀನು ಏನಾರು ಅರೇಂಜ್ ಮಾಡಿದ್ರೆ ಒಂದು 5-10 ಸಾವಿರ ಮಾಡಿವ್ನಿ ಏನೋ ಅಷ್ಟೇ. ಅದ್ರ ಮೇಲೆ ಮಾಡೋಕ್ಕಾಗಿಲ್ಲ ಕಣವ. ಎಲ್ಲವ ಇಲ್ಲ ಇಲ್ಲ ಅಂತವ್ರೆ. ಬೇಕಾರೆ 200 ಸಾವಿರದೇ ಇಸ್ಕೊಂಡು ಹೋಗು, ಯಾರು ಅಷ್ಟೇ ಕೊಟ್ಟರು ಅಂತ ಕೂತವ್ರೆ. ಯಾರನ್ನ ಕೇಳನೆ ನಾನೀಗ? ಇಲ್ಲ ಹೇಳು, ಇಂಥವ್ರನ್ನ ಕೇಳು, ಇಂಥ ಕೊಡ್ತಾರೆ ಅಂತ ಬೇಕಾರೆ ಅವ್ರನ್ನ ಹೋಗಿ ಬೇಕಾದ್ರೆ ಕೇಳ್ಕೊಬತ್ತೀನಿ. ಯಾರನ್ನಾರು ಕೇಳು, ಯಾರನ್ನ ಕೇಳನೆ? ಯಾರು ಕೊಡೋಕ್ಕಿಲ್ಲ ಕಾಸ. ಎಲ್ಲವ ಕಾಸಿಲ್ಲ 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 ಅನ್ಕೊಂಡು ಬಿಡ್ಕೊಂಡು ಸಾಯ್ತಾ ಕೂತವ್ರೆ. ಅದಕ್ಕೆ ಸುಮ್ಮನೆ ಬಿಡಬತ್ತಾಗೆ. ಸುಮ್ಮನೆ ತಲೆ ಕೆಡಿಸ್ಬೇಡ. ಯಾರನ್ನ ಇಲ್ಲ ರಮೇಶ್ ಅಣ್ಣನ ಯಾರನ್ನಾರು ಕೇಳುವನು, ಮಹೇಶ್ ಅಣ್ಣ ಅವನೇ ಅವನು ಕೇಳುವನು. ನಾನು ಹೆಂಗೋ ಒಂದು 20 ಸಾವಿರ ಅರೇಂಜ್ ಮಾಡಿ ಕೊಟ್ಟಿಲ್ವ, ಮಾಲೂನು ಒಲೆ ಮಾಡಿಬಿಟ್ಟು ಬಾಣ್ತಿ ಅಂತ ಕಾಣ್ತಾನೆ ಒಲೆ ಬಿಚ್ಚಿಸ್ಕೊಂಡು ಮಡಗಿವ್ನಿ. ಈಗ ಇನ್ನೂ ಕಾಸು ಕೊಡು ಅಂದ್ರೆ ನಾನು ಎಲ್ಲಿಂದ ತರನೇ? ಸರಿ, ನಾ ಏನು ಸುಮ್ಮನೆ ಕೂತಿದ್ದಾನೆ? ಊರನ್ನೆಲ್ಲ ಅಲ್ದಾಡಿವ್ನಿ ಕಣವ. ಊಟ ಮಾಡಿಲ್ಲ, ತಿಂಡಿ ಮಾಡಿಲ್ಲ. ಹಬ್ಬದ ದಿವಸನೂ ಒರೆಸ್ಕೊಂಡು ಹಬ್ಬದಲ್ಲಿ ನಾನು ಒಟ್ಕೊಂಡಿಲ್ಲ. ಎಲ್ಲನೂ ಅಲಿತಾ ಕೂತೀವಿ ಬೀದಿನೆಲ್ಲವ. ಇದನ್ನ ಅರ್ಥ ಮಾಡ್ಕೊಳ್ದಾನೆ ನೀನು ದುಡ್ಡು ಅಂತ ಕೂತಿದ್ಯಲ್ಲ. ಸುಮ್ಮನೆ ಯಾರು ಅರ್ಥ ಮಾಡ್ಕೊಳಕ್ಕಿಲ್ಲಕ್ಕಂತಾಕೋ. ಇವತ್ತು ಹಬ್ಬದ ದಿವಸ ನೀರು ಇಟ್ಕೊಂಡಿಲ್ಲ ಒರೆಸ್ಕೊಂಡು ಹಬ್ಬದಲ್ಲಿ. ಇದು ಯಾತಕ್ಕೆ ನನ್ನ ಜೀವನ? ಥೂ. ನಾವು ಉಂಡಿಲ್ಲ ಕತೆ, ಅದಕ್ಕೆ ಗಿಜ್ಜಾಟಿಲಿ ಏನೂ ಮಾಡಿತಿಲ್ವಾ? ಸುಬ್ಬಮ್ಮ ಏನೋ ಮಾಡಿತ್ತ ಏನೋ ಕಣಯ್ಯ. ನಾನು ಹೋಗೇ ಇಲ್ವಲ್ಲ ಅಲ್ಲಿಗೆ. ಹೋಗಿಲ್ಲ ನಾನು ಅಲ್ಲಿಗೆ. ಹೋಗ್ಲಿ, ತಾರುಣ್ಣ ಅಡುಗೆ ಮಾಡುವುದಿದ್ದಲ್ಲ, ಏನು ಮಾಡಿದಾಳು ಅವಳು? ಅವು ತಾರಸ್ಕೇನೋ ಚಿತ್ಕಿತ್ರನೋ ಇಲ್ಲ ಬಾತು ಮಾಡಿತತೆ ಏನೋ ಕಣಯ್ಯ. ಅದೇ ಮಾಡಿರಬೇಕು. ನೀರಿಗಿರು ಇಟ್ಕೊಂಡು ದೇವ್ರಿಗೆ ಪೂಜೆ ಮಾಡ್ತು. ಏನೋ ಅಪ್ಪ ಹೊಸಟ್ಕೋಬೋಯ್ತು. ನಾನು ಕಾಸಿಗೆ ಅಂದ್ಬಿಟ್ಟು ಅಲ್ಲಿ ತಗೋತೀನಿ. ಮೊನ್ನೆಯಿಂದ ಅಲ್ಲಿ ತನಕ ನಾವು 3 ದಿನ ಆಯ್ತು ಹಿಡ್ದಂಗೆ ನಾನು ಅಲ್ಲೇ ಹಿಡಿದು. ಇನ್ನೂ ದುಡ್ಡು ಅರೇಂಜ್ ಆಗಿಲ್ಲ ಅಂದರೆ ಹೇಳು. ಈಗ ಯಾರು ಮಡಿಕ ಕೂತಿದ್ದಾರವ ಕಾಸ? ಕೇಳೋ ತಕ್ಷಣ ಕೊಡೋಕ್ಕೇನು ಆಗ್ಬೇಕಲ್ವಾ? ಏನಾರು ಆಧಾರ ಕೊಡಿ ಆಮೇಲೆ ಕೊಡ್ತೀವಿ ಕಾಸು ಅಂತಾರೆ. ಈಗ ಕಾಸು ಗೀಸೆಲ್ಲ ಹುಟ್ಟಕ್ಕಿಲ್ಲ ಕತೆ. ಸುಮ್ಮನೆ ನಾನು ಹಿಂಸೆ ಮಾಡಿಬಿಡ. ನಾನು ಸುಮ್ಮನೆ ಹಂಗೆ ಕೂತಿರೋಕ್ಕಿಲ್ಲ, ಪ್ರಯತ್ನ ಪಡ್ತೀನಿ. ಏನು ಗ್ಯಾರಂಟಿ ಹೇಳೋಕ್ಕಾಗಿಲ್ಲ ಕಣವ. ಸುಮ್ಮನೆ ನನ್ನ ನಿಷ್ಠುರ ಮಾಡೋಕೆ ಹೋಗ್ಬೇಡಿ ನೀವು. ನಾನು ಕೇಳೋಷ್ಟು ಕೇಳೀನಿ, ಇನ್ನೂ ಕೇಳ್ತೀನಿ. ಬೇಕಾದ್ರೆ ಸಂಜೆ ಗಂಟು ಕೇಳ್ತೀನಿ, ಇಲ್ಲ ಅಂತಲ್ಲ. ಆಮೇಲೆ ಅವರೆಲ್ಲ ಇಲ್ಲಾಗಿಲ್ಲ ಅಂದರೆ ಸುಮ್ಮನೆ ನನ್ನ ಮೇಲೆ ಗೂಬೆ ಕೂರಿಸ್ಬೇಡಿ. ನಾನು ಏನು ಮಾಡಣೆ? ಸಾಯನ ಹೇಳಿ. ದುಡ್ಡು ಅಂತ ಎಲ್ಲವ ನನ್ನ ಮೇಲೆ ನನ್ನ ತಲೆ ಮೇಲೆ ತಂದ್ಕೊಡ್ತಿದ್ರಿ. ನಾನು ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟದೆ ನನಗೆ ತಾಗೆ. ಥೂ. ಲೋಕುಳ್ಳ, ಅದಕ್ಕೆ ಹಿಂಗೆ ಆಡ್ತೈತಿ ನೀನು? ಯಾರನ್ನ ಕೇಳದೆ ನಾನು? ಕಷ್ಟ ಸುಖ ಅಂತ ನೀನೊಬ್ಬನೇ ಆಗೋದು. ಇನ್ನೆರನ್ನ ಕೇಳಕ್ಕೆ ಹೋಗೋಣ ಹೇಳು. ನೀನೊಬ್ಬ ಅಲ್ಲಿ ಸುಮ್ಮನೆ ಹೊಟ್ಟೆ ಹೊಡ್ಸ್ಕೊಂಡು. ಸರಿ ನೋಡು, ಕೇಳಿ ನೋಡು. ಏನು ಮಾಡೋಣ ಈಗ ನಾನು? ಏನು ಮಾಡೋಣವ? ಈಗ ಕಾಸು ಕಟ್ಬೇಕು. ನೀವು ನೋಡ್ರೆ ಇಲ್ಲ ಅಂತ ಕೂತವನೆ. ಏನು ಮಾಡ್ತಾ ಸಾಯನೆ ನಾನು? ಮೊದಲು ಅಲ್ಲಿ ಇರೋದು ಕಟ್ಟು ನೋಡವ. ಮೊದಲು ನೀನು ಅಲ್ಲಿರೋದ ಮೊದಲು ಕಟ್ಟು 20 ಸಾವಿರ ಅದಲ್ಲ. ಆಮೇಲೆ ಏನೋ ನೋಡೋಕ್ಕಾಯ್ತದೆ. ಅದ್ರ ಗ್ಯಾರಂಟಿ ಮಾತ್ರ ಹಚ್ಕೊಬೇಡ. ಹಣ್ಣನ್ನ ಕಳಿಸು ರಮೇಶ್ ಅಣ್ಣನ. ಎಲ್ಲರೂ ದುಡ್ಡು ಗಿಡ್ಗೆ ಅರೇಂಜ್ ಮಾಡಲಿ. ಅಲ್ಲೇ ಕೂತ್ಕೊಂಡು ಏನು ಮಾಡ್ತಾಯಿದ್ರಿ? ಅಲ್ಲಕಲ್ಲ, ಹೆಡ್ತಿ ಜೊತೆ ಇರೋದು ಬೇಡವಾ? ದುಡ್ಡು ಬೇಡವ ಹೆರಿಗೆಗೆ? ಅಲ್ಲಕಲ್ಲ, ಹೆಡ್ತಿ ಜೊತೆಗೆ ಇರೋದು ಬೇಕು ತಾನೇ. ಅದಕ್ಕೆ ಏನೋ ಬಿಡ್ಸ್ಕೊ ಕೂತಿರೋದು, ಹೆಡ್ತಿ ಜೊತೆಗಿರಲಿ ಅಂದ್ಬಿಟ್ಟು. ನಾನು ಏನು ನೋಡ್ರಿ ಹಿಂಗಂತ ಕೂತಿದ್ದೆ. ಏನಾರು ಮಾಡ್ಕೊಳ್ಳಿ ಹೋಗಿ ಅತ್ತಾಗೆ. ತಲೆ ಕೆಡಿಸ್ಬೇಡ. ಸರಿ, ಫೋನ್ ಮಾಡ್ಕೊ, ಆಮೇಲೆ ಮಾಡ್ತೀನಂತೆ. ಕಷ್ಟ ಸುಖನ ಯಾರು ಅರ್ಥ ಮಾಡ್ಕೊಳಕ್ಕಿಲ್ಲ. ಸುಮ್ಮನೆ ನಾವು ಇರೋರು ಕಷ್ಟ ಸುಖನೆಲ್ಲ ಅರ್ಥ ಮಾಡ್ಕೊಂಡು ಸುಮ್ಮನೆ ಕೂತಿರ್ತೀವಿ ಅಷ್ಟೇ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ರಿಲೇಟಿವ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.